ಹತ್ತಿ ಬೀಜನ ಈ ಗದ್ದೆಗೆ ಊರದು. ಇದಕ್ಕೆ ಊರನ ಅಂತ ಇನ್ನೇನು ನಮ್ಮ ಅದೃಷ್ಟಮ್ಮ ಬಂದೈತಿ. ನಮ್ಮ ಅದೃಷ್ಟಮ್ಮನೂ 5 ತಿಂಗಳಾಗ ಐತೆ ಅಂತ ಅದು ಬಂದೈತೆ. ಎಲ್ಲ ಮನೆಯಾಗಿ ಇದ್ರ ಅದಕ್ಕೆ ನಾನೇ ಬಂದೆ ಊರ್ಕೊಂಡು ಹೋಗೋಣ ನೀನೊಬ್ಳನ್ನ ಕರ್ಕೊಂಡು. ಅದಕ್ಕೆ ಎಲ್ಲ ಮನೆಯಾಗಿದ್ರತ್ತ ಅಂತ ಹೇಳಿ ನಾನೇ ಬಂದೆ. ಇನ್ನೇನು ನಮ್ಗಾಗ ನಮ್ಮ ರಾಮಣಿ ಏನು ಸುಮ್ಮನೆ ಇರುತ್ತೆ, ಏನು ಅಷ್ಟೇನು ಕ್ಯಾತೆ ಮಾಡಲ್ಲ ಏನಿಲ್ಲ. ಕ್ಯಾತ ನಾನು ನೀನು ಇಬ್ಬರು ಊರ್ಕೊಂಡು ಅಂತ ಬಂದ್ವತ್ತ. ಊರು ಬಿಟ್ರತ್ತ ನೀರಿಕ್ತಾರೆ ನಾಳಿಕೆ ಅಂತ ನಾನು ಇನ್ನೂ ಒಂದು 15 ದಿನ ಮುಂಚೆನೇ ಊರ್ಬೇಕಾಯ್ತೆ. ನಮ್ಮ ಏನು ಹಿಂದುಳಿತಾವ ಏನು ಇಲ್ಲ ನಾವು ವರ್ಷನ ಇಂಥ ಟೈಮ್ನಾಗೆ ಊರೋದು ಹತ್ತಿ ಬೀಜ ನಾವು. ನಾವು ಮುಂದಾಗ್ಲೂ ಊರಲ್ಲ, ಹಿಂದುಳಿದೂ ಊರಲ್ಲ. ಇಂಥ ಟೈಮ್ನಾಗ ಊರಿರೆ ಚೆನ್ನಾಗಿ ಬರುತ್ತೆ ಹತ್ತಿ. ಚೆನ್ನಾಗಿ ಹೊಡಿತೈತೆ. ನೀನು ಗಮ್ಮಂಗ ಚೆನ್ನಾಗೇ ಬರುತ್ತೆ. ನಮಗೇನ ಚೆನ್ನಾಗಿ ಹೊತ್ತೆಗೆ ಚೆನ್ನಾಗಿ ಲಾಭ ಐತೆ. ನಾವಿವು 2 ಗದ್ದೆಗೂ ಹತ್ತಿ ಬೀಜನೇ ಊರೋದು. ಎಲ್ಲ ಹತ್ತಿ ಬೀಜ ಥರ ಊರನು. ಮರಮ್ಮ ಹೋಗು, ಅಲ್ಲಿ ಪಾಂಡಣ ಐತಿ, ಹಂಗೆ ಮಾತಾಡ್ಸ್ಕೊಂಡು ಹತ್ತಿ ಬೀಜ ಇಸ್ಕೊಬರಾಗ ಹೋಗು. ಮಾತಾಡ್ಸೋಕೆ ಪಾಪ ಸ್ಯಾನೆ ದಿನ ಆಯ್ತು ಮಾತಾಡಿಸಿ ಹೋಗು. ಚೆನ್ನಾಗಿ ಮಾತಾಡಿ ಕುಕ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ನಾನು ನೆನ್ನೆ ಹೇಳ್ದೆ, ಪಾಂಡಣಯ್ಯ ಮಾರಮ್ಮ ಇವಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡವಳೆ, ಚೆನ್ನಾಗೈತೆ ಬುದ್ಧಿ ಮಾತಾಡ್ಸು ಅಂತ ಹೇಳ್ದೆ. ಹೇಳಿದ್ಕೆ ಅವಳು ಮಾತಾಡ್ಸಲ್ಲ ಕಣಮ್ಮ ಹಾಳೇನೆ ಅಂತಂತು ಹೇಳಿದ್ನಿ. ಹೋಗಿ ಮಾತಾಡ್ಸ್ಕೊಂಡು ಸಣ್ಣ ಕುಕ್ಕೊಂಡು ಬರೋಕೆ ಹೋಗು. ನಾನು ಇಲ್ಲಿ ಕಲುಪಲು ದೊಡ್ಡ ಕಲುಪಲು ಆದಾಗ್ತಿರ್ತೀನಿ ಹಂಗೆ. ಹೋಗಿ ಪಾಂಡಣ ಅಂತ ಮಾತಾಡ್ಕೊಂಡು ಬರೋಕೆ ಹೋಗು. ಬಿಡತ್ತಾಯಪ್ಪ ಮಾತಾಡ್ಸಲ್ಲ, ನಾನು ಹಾಳೇನೆ ಬಳಾದಿ ನಿನ್ನೂ ಮಾತಾಡ್ಸಿ ನೋಡಿದ್ದೀನಿ. ಮಾತಾಡಲ್ಲ ಕಣಮ್ಮಯ್ಯಪ್ಪ ಮಾತಾಡಲ್ಲ. ಸುಮ್ಮನೆ ಯಾಕೆ ನೀನು ಹೋಗಿ ಇಸ್ಕೊಬರೋಕೆ ಊರ್ಕೊಂಡು ಹೋಗೋಣತ್ತ. ಇಲ್ಲ ಹೋಗು, ಹೋಗಿ ಆರಾಮ ಹೋಗು. ಪಾಪ ಅವ್ರಿಗೂ ಹೆಂಡ್ತಿ ಎಂಬುದು ಆಸೆ ಇದ್ದೇ ಇರೋದು ಕಣೆ. ಹೋಗಿ ತೀರ ಏನಾಗಲ್ಲ ಹೋಗು. ಮಾತಾಡ್ಸ್ಯಾನು ಈಗಪ್ಪ ಹಿಂಗಲ್ಲ ಅಂದ್ರೆ ಹಿಂಗೆ ಅಂತ ಮಾತಾಡ್ಕೊಂಡು ಇಬ್ಬರು ಒಂದಾಗ್ರಿ. ಯೋಚಿಸಂತ ಹಿಂಗೆ ದೂರ ಇರ್ತೀರ. ಹೋಗು ಮಾತಾಡ್ಸ್ಕೊಂಡ್ ಬರೋಕೆ ಹೋಗು. ಮಾತಾಡ್ಸ್ಕೊಂಬಂದು ಇಬ್ಬರಲ್ಲಿ ಜೊತೆಗಿರ್ರಿ ಪಟು. ಹೋಗತ್ತ ಹೋಗು. ನಾನು ನಮ್ಮ ಬಸಪ್ಪನ ಹಿಂಗೆ ಇದ್ದಿದ್ದು. ಆಮೇಲೆ ನಾವು ಸೆನಕಂಗಿ ನಾನು ನಮ್ಮ ಬಸಪ್ಪ ಯೋಸ್ತಿನ ನಾವು ಹಂಗೆ ದೂರ ಇದ್ದಿದ್ದು. ಈಗ ಹಂಗೆ ಗನ್ವಾಗಿದ್ದೀವಿ. ನಮ್ಮ ಅಯ್ಯಪ್ಪಂಗೆ ಈಗ ನಾನು ಬಿಟ್ಟಿರೋದೇ ಇಲ್ಲ. ನಮ್ಮ ಬಸಪ್ಪ ಹಂಗೆ ಸೆನಕ್ ಕಿತ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗ್ತಿರೋ ತಕ್ಕನ. ನಾನು ಅವಾಗ ನಮ್ಮ ಅಕ್ಕರ ಮನೆಯಾಗ ಓದ್ತೀನಿದ್ದೆ. ನಾನು ಬೇರೆ ಮನೆ ಮಾಡ್ಕೊಂಡು ನಾನು ಓದ್ತೀನಿದ್ದೆ. ಅಯ್ಯೋ ನಮ್ದೊಂದೊಂದು ಅವತಾರ ಅಲ್ಲ ಹೋಗು. ನಾನು ಬೇರೆ ಮನೆ ಮಾಡ್ಕೊಂಡಿದ್ದು. ಅಯ್ಯೋ ಒಂದೊಂದಲ್ಲ ಕಣಮ್ಮ ನಮ್ಮದು ಹೇಳ್ಬಾರ್ದು. ಅಂಥದ್ದೆಲ್ಲ ನಾವು ಅನ್ಭವಿಸಿದ್ದೀವಿ. ಅದಕ್ಕೆ ಹೋಗು. ಇವಾಗ ಹಂಗೆ ನಮ್ಮ ಬಸಪ್ಪ ಒಂದಿನ ನಾನು ಬಿಟ್ಟಿರಲ್ಲ. ಸೆನಕ್ಕಿರೋ ತಂಗಿ ಅಂತ ಸೆನಕ್ ಇವಾಗ ಮಾತಾಡಿಸ್ಕೊಂಡು ಮೊದಲಾಗ ನಾನು ಬೈಯೋದಾಗಲಿ ಅದೆಲ್ಲ ಏನಿಲ್ಲ. ಸೆನಕ್ ನೋಡ್ಕೊಂಬತ್ತು ನಮ್ಮ ಅಯ್ಯಪ್ಪ ಒಳ್ಳೇದು. ಪಾಂಡಪ್ಪನು ಹಂಗೆ ಕಾಣ ಒಳ್ಳೇದು. ಪಾಂಡಣ ಹೋಗಿ ಮಾತಾಡ್ಸೋಗು. ಹಂಗೆ ಹತ್ತಿ ಬೀಜ ಇಸ್ಕೊಂಡು ಹತ್ತಿ ಬೀಜ ಕೊಡ್ಬೇಕಂತೆ ಅಂತ ನಾನು ಈ ಕಲ್ಲೆಲ್ಲ ದೊಡ್ಡ ಆದಾಗ್ತಿರ್ತೀನಿ. ಹೋಗಂಗೆ. ಆಮೇಲೆ ಊರಕ್ಕಾಗುತ್ತೀರ ಏನೋ ಸಣ್ಣ ಅದು ಟೈಮಿಂಗ್ಸ್ ಐತಿ. ನಮ್ಮ ಹುಡುಗ ಇಂಥ ಟೈಮಿಂಗ್ಸ್ ಕೂರಿ ನಮ್ಮ ಹುಡುಗೆಲ್ಲ ಟೈಮ್ ನೋಡ್ತಾನೆ. ಇಂಥ ಟೈಮಿಗೆ ಮಾಡಬೇಕು ಅಂತ ಬೀಜ ಬಿತ್ತದಲ್ಲ. ಅದಕ್ಕೆ ಅಮ್ಮ ಇಂಥ ಟೈಮಿಗೆ ನಾವು ಹೋಗಿ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಊರ್ರಿ ಅಂತ ಹೇಳವನೆ. ಅದಕ್ಕೆ ನಾನು ಹಂಗೆ ದೊಡ್ಡ ಕಲ್ಲೆಲ್ಲ ಆಯ್ತೀನಿ. ಹೋಗು. ಹೋಗಿ ಮಾರಮ್ಮ ಮಾತಾಡ್ಸಲ್ಲೇನೋ ಬೇಡ ತತ್ತ ಬಿಡು ಬೇಡ. ಇಲ್ಲ ಹೋಗು. ಹೋಗಿ ಮಾರಮ್ಮ ಮಾತಾಡ್ಸೋಗು. ಸರಿ ಅಮ್ಮ ಆಯ್ತು. ಈ ಪಾಟಿ ಬಲವಂತ ಮಾಡ್ತಾ ಇದೆಯಾ? ಹೋಗ್ತೀನಿ. ಇನ್ನೇನು ಮಾಡೋಣ. ಏನು ಯೋಚನೆ ಮಾಡಬೇಡ ಸಣ್ಣ ಇದ್ದೆ ಬಾ. ಯಾಕೆ ಬರಲಿಲ್ಲ ಅನ್ಕಂಬ್ಲು ಸೌಡಮ್ಮ ಸ್ಯಾನೆ ಹೊತ್ತಾತು ಅಂತ ನಾನು ದೊಡ್ಡ ಕಲ್ಲಲ್ಲಿ ಹಂಗೆ ಆದಾಕ್ತೀನಿ. ಸರಿ ಆಯ್ತು ಹೇಳು. ಸೆನಕ್ಕಿರ್ಲಿ ಗಂಡ ಹೆಂಡತಿ ಸೆನೆ ನಿನ್ನ ದೂರ ಇದ್ದಾರೆ. ಸೆನಕ್ಕಿರ್ಲಿ ಹೇಳು. ಹೋಗ್ತಾಳೆ. ಮಾತಾಡ್ಸುತ್ತೆ ಹೇಳು. ಪಾಂಡಣ ಇವಾಗ ಬನ್ನಿ ಐತಿ ಅಂಬಂದು ಗೊತ್ತಾಯ್ತಲ್ಲ. ಮಾತಾಡ್ಸುತ್ತೆ. ನಾನು ನೆನ್ನೆ ಹೇಳಿದ್ದೆ ಮಾತಾಡ್ಸು ಏನ ಯೋಸ್ತಿ ಸಂತ ನೀನು ಹಿಂಗೆ ಇರ್ತೀಯ ಅಂತ ನಾನು ಹೇಳಿದ್ದೆ. ಅದಕ್ಕೆ ಮಾತಾಡ್ಸುತ್ತಾಗ ಮಾತಾಡಿ ಬರಲಿ. ನಾನು ಹಿಂಗೆ ದೊಡ್ಡ ಕಲ್ಲೆಲ್ಲ ಆದಾಕ್ತೀನಿ. ಯಪ್ಪ ಮಾತಾಡ್ಸೋಕ್ಕೆ ನನಗೆ ಬೈವಾದಂಗೆ ಆಗುತ್ತೆ. ಯಾಕಂದ್ರೆ ನಾನು ಬೈದರೆ ಯಾರಪ್ಪ ಅನಿಸುತ್ತೆ. ಯಾಕಂದ್ರೆ ನಾವು ಅಂತ ಕೆಲಸ ಮಾಡಿದ್ದೀವಿ. ಮಾತಾಡ್ಸೋಕ್ಕೆ ಬೈವಾದಂಗೆ ಆಗುತ್ತೆ. ಪ್ರತಿ ಸಂತೆ ಹಿಂಗೆ ದೂರ ಇರೋದು. ಮಾತಾಡಿಸ್ತೀನಿ. ಏನಪ್ಪ ಯೋಯ್ ಯಾಕೆ ಹಿಂದಿಂದ ಬಂದು ಎಂತ ಇದೆಯಾ? ಯಾಕೆ ಹತ್ತಿ ಬೀಜ ಏನೋ ಇಲ್ಲ ಇದಾವಂತೆ. ಅದಕ್ಕೆ ಸೌಡಮ್ಮ ಹತ್ತಿ ಬೀಜ ಇಲ್ಲ ಇದ್ದಾವೆ ಇಸ್ಕಂಬ ಅಂತ ಅಂತು. ಅದಕ್ಕೆ ಬಂದೆ. ನಾವು ಹಿಂದ್ಲು ಗದ್ದೆಗಿದ್ದೀವಿ. ನಾನು ಅದಕ್ಕೆ ಇಲಾಸಿನೇ ಬಂದೆ. ಏನು ಮಾಡ್ತಿದ್ದೆ ಉಂಡಾಲೇನೆ ನಮ್ಮ ಏನೋ ಜೀವಿತನೆಲ್ಲ ಕಳಿಸಿದಿ ಅಂತ ಕೇಳ್ಪಟ್ಟೆ. ಹೆಂಗ ಬುದ್ಧಿ ಬಂದೈತಿ. ಹಿಂಗೆ ಬುದ್ಧಿ ಕಲ್ತ್ಕೊಂಡು ಸೆನಕ್ಕಿರು. ಇಲ್ಲೇ ಇರಂಗಿರು ಇವತ್ತು. ಅವರು ಇಲ್ಲ ಸ್ವಾತಿ ನನ್ನ ಜೀವನ ಅವರು ಇಲ್ಲ. ಇಲ್ಲೇನೆ ಮುದ್ದೆ ಮಾಡಿಕ್ ಬಂತೆ. ಇಲ್ಲೇ ಇರು. ಇನ್ನೇ ಮಾಡೋಕ್ಕಾಗುತ್ತೆ. ಇಷ್ಟು ದಿವಸ ಇದ್ದಂಗೆ ಇಪ್ಪಟ್ಟು ಇನ್ನು ಇದ್ದರೆ ನಾನೇನು ಕೇಳಲ್ಲ. ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡು ಸೆನಕ್ಕಿರ್ಬೇಕು ನೀನು. ಸೆನಕ್ಕಿರ್ತೀನಿ ಕಣಪ್ಪ. ಸೆನಕ್ಕಿರ್ತೀನಿ ಹೇಳು. ನನಗೂ ಬುದ್ಧಿ ಬಂದೈತಿ. ಬಟ್ ಯಾರದು ತಲೆ ಕೆಡ್ಸ್ಯಾಮಲ್ಲ. ನಾನು ನನ್ನ ಗಂಡ ಅಂತ ನಾವು ಸೆನಕ್ಕಿರ್ಬೇಕು ಅಷ್ಟೇನೆ. ಬಾಯ್ತ್ಲ ಕೂತ ಮಾತಾಡೋಣ ಭಾವಶ ನಾನು
ನೀವೇ ಮಾಡೋಕ್ಕಾಗ ತೀಸ್ ಅಂತೂ ಗುದ್ದಾಡ್ತಿದ್ವಿ, ಸಿಟ್ಟಾಗ್ತಿದ್ದೆ, ಬೈತಿದ್ದೆ. ಇವಾಗ ನನ್ನ ಹತ್ತ ಸೆನಕ್ಕೆ ಮಾತಾಡ ನೀನೇ ಮಾಡೋಕ್ಕಾಗುತ್ತೆ. ಆಗಿದ್ದಾತು, ನೀನು ಮನಸ್ಸಿನಾಗ ಇಕ್ಕಬೇಡ, ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಸೆನಕ್ಕಿರು, ನಾನು ಸೆನಕ್ಕಿರ್ತೀನಿ ಹಂಗ. ಸರಿ 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 ಆಯ್ತು ಹೇಳು. ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಮತ್ತೆ ಇಲ್ಲೇ ಇರೋ ಇವತ್ತು ಇರ್ತೀನಿ ಹೇಳು, ಅಡುಗೆ ಮಾಡಿಕೊಂಡು ಇಲ್ಲೇ ಮನೆ ಕೆಮ್ತೀನಿ ಇವತ್ತು. ಮುದ್ದೆ ಮಾಡಿಕಕ್ಕೆ ಇಲ್ಲ ಪಾಪ ಅವರು ಅಲ್ಲಿಂದ ತತ್ತಾರೆ, ಇನ್ನೇನು ತತ್ತಾರತ್ತ. ಯಾಕಂದರೆ ಗಗನ ಮುಂದೆ ಏರ್ಗೆ ಬೇರೆ ಆಗೈತೆ, ಅಲ್ಲಿ ಓಟು ಮಂತ ಓಟು ಪೂಜಿತ್ಯ ಅವ್ರಿಗೆ, ಅದಕ್ಕಾಗಿಯ ನೀನು ಇಲ್ಲೇ ಇದ್ರತ್ತ ಮಾಡಿರ್ತೀಯ. ಅವ್ರು ಇನ್ನೊಂದು ವಾರ ಆಗುತ್ತೆ ಅಂತ ಬರೋಕ್ಕೆ. ಗೃಹಪ್ರವೇಶಕ್ಕೆ ಹೋಗಿವ್ರಿ, ಅದಕ್ಕೆ ಅರಣ್ಯರ ದಿನ ಗೃಹಪ್ರವೇಶ, ಇನ್ನೊಂದು 3-4 ದಿನ ಬಿಟ್ಕೊಂಬೋತೀವಿ ಕಣ್ಮಮ್ಮ ಅಂದರು. ಅದಕ್ಕೆ ಇಲ್ಲೇ ಇರತ್ತ ಮನೆ ಸುಮ್ಮನೆ ಅದು ಅಲ್ಲೇ ಇದ್ರಿ, ಅಲ್ಲೇ ಇರಲಿ ಹೇಳು. ಮನೆಗೆ ಒಟ್ಟು ಅಲ್ಲಿಗೆ ಹೋಗೋದೇ ಬೇಡ, ಸುಮ್ಮನೆ ಅಲ್ದಾಗ ಇರೋನು ಹೊಸಾರನು. ಅವರು ಬಂದ್ರು ಇಲ್ಲೇ ಇರೋಣತ್. ನೆಮ್ಮದಾಗತ್ತ. ಈಗ ನೆಮ್ಮದಿ ಕಣೆ, ಇಲ್ಲಿ ನೆಮ್ಮದಿಯಾಗಿರ್ಬೋದು. ಇಲ್ಲಿ ಸುಮ್ಮನೆ ಅಲ್ಲಿ ಬೀಗ ಹಾಕ್ಕೊಂಡು ಇಲ್ಲಿಗೆ ಬಾ, ನೀನು ಇಲ್ಲೇ ಇರೋಣ 4 ಜನನು ಹತ್ತು. ಅಲ್ಲಿ ಮನೆಗೆ 7 ದುಡಿದ್ರು ಉಳಿಯಲ್ಲ, ಮನೆಗೆ ಯಾಕೋ ಒಂಥರ ಬರೀ ಕಿರಿಕಿರಿ. ಅದಕ್ಕೆ ಸುಮ್ಮನೆ ಇಲ್ಲೇ ಇರೋಣತ್. ಹೊಲ್ದಕ್ಕೆ ಬಂದಾಗಿಂದ ಒಳ್ಳೇದಾಗೈತತ್ ನನಗೆ. ಸರಿ ಸರಿ ಆಯ್ತು ಹೇಳು. ಇರ್ತೀನಿ, ಏನು ಮಾಡೋಣ. ಒಳ್ಳೆ ಈಗ ಸೌಡಮ್ಮ ಏನು ಹೇಳು, ಹೋಗಿ ಮಾತಾಡ್ಸು, ಸೆನಕ್ಕಾಗುತ್ತೆ. ಸೆನಕ್ಕಿರ್ರಿ ಇಬ್ರು, ಯೋಸ್ತಿ ನಮ್ಮ ತದ್ದವ್ರು ಹೇಳ್ತೀರಾ. ನಾನು ನನ್ನ ಗಂಡ ಇಬ್ಬರು ನಾವು ಗುದ್ದಾಡ್ಕೊಂಡು ದೂರಿದ್ವಿ. ಈಗ ಬಸಣ ನೋಡಿ ನನ್ನ ಬಿಟ್ಟಿರೋದೇ ಇಲ್ಲ, ಸೆನಕೈತೆ. ನೀನು ಅದಕ್ಕೆ ಹೋಗು, ಪಾಂಡಪ್ಪನ ಮಾತಾಡ್ಸು ಪಣ್ಣಣ ಇನ್ನ ಅಂತಂದ್ಲು ಸೌಡಮ್ಮ. ಅದಕ್ಕೆ ನಾನು ಬಂದೆ. ಈಗ ಒಳ್ಳೆ ತನ್ನಾಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಬುದ್ಧಿ ಇದ್ರೆ ನಾನೇನು ನಿನ್ನೇನು ಬಿಟ್ಟಿರ್ತಿರ್ಲಿಲ್ಲಮ್ಮ. ನೀನು ಯಾವಾಗ ಹಿಂಗೆ ಮಾಡ್ದೆ ಅದಕ್ಕೆ ಹಿಂಗಾಗಿದ್ದು, ನನಗೆ ಬೋಲ್ ಬೇಜಾರಾಯ್ತು. ಈಗ ನಾನೇನು ಏನು ಕುಡಿಯಲ್ಲ ಏನಿಲ್ಲ, ಇವಾಗ ಸೆನಕೈತೀನಿ. ಈಗ ಇಲ್ಲೇ ಇತ್ಕೊಂಡು ಹೋಗಿ ಸುಮ್ಮನೆ ಬೀಗ ಹಾಕಿ ಬಂದಿದ್ಯಲ್ಲ, ಏನು ಅಲ್ಲೇನ ಓದ್ಕೊಂಡು ಹೋಗೋಂಥದ್ದು ಯಾತು ಇಲ್ಲ. ಸುಮ್ಮನೆ ಇಲ್ಲೇ ಇತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗೋಣತ್ತ. ಏನು ಮಾಡೋಣ, ನಾನು ದೂರ ಹೋಗೋದು ಒಂದು ಟೈಮು, ಹತ್ರ ಆಗೋದು ಒಂದು ಟೈಮು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ನಾಗ ಹಂಗೆ ಆಗ್ತವೆ. ಇವಾಗ ನಾ ಬುದ್ಧಿ ಬಂತಲ್ಲ ನಿನಗೆ, ಎಲ್ಗೋಗ್ಯಾಳ ಅವಳು ಜೀವಿತ, ಅವಳಿಗೇನು ಬುದ್ಧಿ ಬಂದಿಲ್ಲ. ಅವಳ್ದೆಲ್ಲಿ ಬಿಡಪ್ಪತ್ತ. ನಾನು ಈಗ ಹುಡುಗಿನ ಇದ್ದಿದ್ರೆ ಹುಡುಗಿನ ನೋಡ್ಕೊಂಡು ಹೆಂಗೆ ಇರ್ತಿದ್ನತ್ತ ಬಿಡತ್ತ ಬಾಣ್ತಿ ಅಂತ ನೋಡ್ಕೊಂತಿದ್ದೆ. ಅವಳು ಯಾವಾಗ ಹಿಂಗೆ ಮಾಡಿಳ, ಅದಕ್ಕೆ ತೆಗಿ ನನಗೂ ಯಾಕೆ ಅವಳು ಬುದ್ಧಿ ಸರ್ ಬರಲಿಲ್ಲ. ನೋಡಪ್ಪ, ಇವಳೆ ಅಂತ ಹೇಳಿರು ಕೇಳಲಿಲ್ಲ. ಬಿಟ್ಬಿಡ್ಬೇಡ ಕಣಮ್ಮ, ಬಿಟ್ಬರ್ಬೇಡ ಕಣಮ್ಮ ಅಂತೇಳಿ ಎಷ್ಟು ಹೇಳಿರು ಕೇಳಲಿಲ್ಲ. ಅದಕ್ಕೆ ನನಗೆ ಬೋಲ್ಸಿಟ್ಟು ಬಂದಂಗೆ ಆತು. ಅದಕ್ಕೆ ನಾನು ಅವಳ ಮನೆಯಿಂದ ಕಳಿಸಿ ಬೇಗ ಹಾಕ್ಯಂಡು ಸುಮ್ಮನೆ ಕೂಲಿ ಹೋಗಕ್ಕೆ ನಿಂತ್ಕಡೆ. ನೀ 2 ದಿನ ಬಂದಿದ್ದು ಇಲ್ಲಿಗೇನೆ. ಹೋಗಿ ಮಾತಾಡ್ಸೋಗಂದ್ರೆ ಕೂಲಿಯಾರ ಅಲ್ವ ನಕ್ಸಾಟ ಆಡೋರು. ಹೋಗಿ ತಾಯಿ ಯೋಸ್ತಿನ ಆತ ಮರಮ್ಮ, ನೀನು ಗಂಡನ ಬಿಟ್ಟು ಹೋಗಿ ಬಂದಿತ್ತು ಮಾತಾಡ್ಸೋಗು, ಪಾಂಡಪ್ಪನ ಮಗ್ಳ ಕುಕ್ಕಣ್ಣು ಅಂತ. ಒಂದು 2 ದಿನ ರಾಗಿ ಹೊಲಕ್ಕೆ ಬಂದಿದ್ದೆ. ಹಂಗೇನೆ ಎಲ್ಲರೂ ಹಂಗಂಬಾರ, ನಾನು ಇಲ್ಲಿ ಬೋತಾನೆ ಇರಲಿಲ್ಲ. ನೀನು ಒಟ್ಟು ನೀರಿಕ್ಕದು ಅದು ಏನೋ ಮಾಡ್ತಿದ್ದೆ, ಅಲ್ಲಿ ತಾಟ್ ತಗೊಟ್ಟು ಏನೋ ಮಾಡ್ತಿದ್ದಲ್ಲ, ಡ್ರಿಪ್ ಸುತ್ತಿಕ್ಕದು ಅದೂ. ಅದಕ್ಕೆ ನಾನು ಬರಲೇ ಇಲ್ಲ, ಸುಮ್ಮನೆ ಯಾಕಂತ. ಈಗ ನಾನು ಹೋಗಲ್ಲ ಅಂತ ನನಗೆ ಭಯವಾಗುತ್ತೆ. ಇಲ್ಲಮ್ಮ ಯಪ್ಪ ಮಾತಾಡ್ಸಲ್ಲ ಅಂತ ನಾನು. ಸೌಡಮ್ಮ ಹೋಗು ಮಾತಾಡ್ಸುತ್ತ ಹೋಗು, ಯೋಸ್ತಿಸ್ ಅಂತ ದೂರ ಇಡ್ತೀರ, ಹೋಗು ಅಂತ ಕಳಿಸಿಳು ಮಾರಮ್ಮ. ನನಗೆ ಇಲ್ಲಂತ ಯಪ್ಪ ಬೈತೈತಿ, ಅಯ್ಯಪ್ಪ ಮಾತಾಡ್ಸಲ್ಲ ಅಂತ ನಾನು. ನನಗೂ ಹೇಳೋದು ಸೌಳಮ್ಮ ದಿನ ಬಂದಿದ್ದು, ದಿನ ಹೇಳೋದು. ಅಲ್ಲ ಪಣ್ಣಣ್ಣಯ್ಯ, ನೀವು ಹೊಸ್ತಿ ಸಮತ ಹಿಂಗೆ ದೂರ ಇರ್ತೀಯ. ನಿನ್ನ ಮಾತಾಡ್ಸ್ಕೊಂಡು ಶಾನಕ್ಕಿರು ಮಾರಮ್ಮನ್ನ. ಈಗ ಇನ್ನೇನು ಮಾಡೋಕ್ಕಾಗುತ್ತೆ, ಅದು ಒಂದು ಟೈಮ್ ಇದು ಒಂದು ಟೈಮು. ಮಾತಾಡ್ಸ್ಕೊಂಡು ಇಬ್ರು ಚೆನ್ನಾಗಿರ್ರಿ, ನೋಡೋಕೆ ಚೆನ್ನಾಗಿರುತ್ತೆ ಅಂತ. ಹಿಂಗೆ ಬುದ್ಧಿ ಕಲ್ತ್ಕೊಂಡು ನೀನು ಚೆನ್ನಾಗಿತ್ಕೊಂಡು ಹೋದ್ರೆ ಸಾಕತ್ತ. ಎಲ್ಲರ ತಗೋ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ನೀನು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಿಂಗೆ ಒಬ್ರಿಗೊಬ್ರು ಚೆನ್ನಾಗಿತ್ಕೊಂಡು ನಾವಿಬ್ರು ಚೆನ್ನಾಗಿದ್ರೆ ನನ್ನ ಮಗನೂ ಸೊಸೆ ಅವರು ಚೆನ್ನಾಗಿರ್ತಾರೆ. ನಾವೇ ಕಿತ್ತಾಡ್ಕೊಂಡು ಹಿಂಗಾದ್ರೆ ಅದಕ್ಕೆ ಮತ್ತಿವೆ ನೋಡು. ನಾವೆಲ್ಲರೂ ನನ್ನ ಮಗ ನಾನು ನನ್ನ ಸೊಸೆ ಚೆನ್ನಾಗಿರೋದಕ್ಕೆ ಇವತ್ತು ನೀನು ಚೆನ್ನಾಗಾದೆ, ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ. ಅದಕ್ಕೆ ಮತ್ತೆ ಮನೆಯಾಗೆ ಹಿರಿಯರು ಹೆಂಗಿರ್ತಾರೆ, ಮಕ್ಕಳು ಹಂಗೆ ಇರ್ತಾರೆ ಎಂಬುದು. ನಾವಿಬ್ರು ಸೆನಕ್ಕಿದ್ರೆ ಮನೆಯಾಗೆ ಅವರು ಸೆನಕ್ಕಿರ್ತಾರೆ ಕಣಿ. ಫಸ್ಟ್ ನಾವು ಸೆನಕ್ಕಿರ್ಬೇಕು, ಗಂಡ ಹೆಂಡ್ತಿ. ನಮ್ಮ ಹೊಂದಾಣಿಕೆ, ನಮ್ಮ ಎಲ್ಲ ಗುಣ ಸ್ವಭಾವ ಎಲ್ಲ ಏನು ನೋಡ್ತಾರೆ ಅದು ಅವರು ಅದನ್ನೇ ಕಲಿತಾರೆ. ನಾವು ಹೆಂಗಿರ್ತೀವ ಹಂಗೆ ನಾವು ಚೆನ್ನಾಗಿತ್ಕೊಂಡೋದ್ರೆ ಅವರು ಮಾತಾಡ್ಸೋದಾಗಲಿ, ಬಾವಣಿಕೆ ಆಗಲಿ, ಬುದ್ಧಿ ಆಗಲಿ ಎಲ್ಲ ನಮ್ಮಂಗೆ ಕಲಿತಾರೆ ಅವರು. ಸರಿ ಅಪ್ಪ ಆಯ್ತು ಹೇಳು. ಈಗ ಮುದ್ದೆ ಏನು ಸಾರು ಮಾಡಿದ್ದೆ? ಸಾರೇನ ಮಾಡಿಕ್ಕನೆ ಚೆನ್ನಾಗಿದ್ದೆ ಬಾ ಮಾತಾಡ್ಕೊಂಡು ಅಂತಪ್ಪ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಊರನ ಅಂತ ಅಂತು. ಒಂದು ಅರ್ಧ ಗಂಟೆ ಮಗ ಏನಂತ ಟೈಮಿಂಗ್ಸ್ ಹೇಳೇನಂತೆ, ಅವ್ರು ಒಳ್ಳೆ ಟೈಮ್ ನೋಡೆ ಅಂತೆಲ್ಲ ಮಾಡೋದು. ಅವರು ಎಲ್ಲ ಟೈಮ್ ನೋಡೇನೆ ಗುಂಡಪ್ಪ. ನಾನು ಗತ್ತಿ ಬೇಳೆ ಎಲ್ಲ ಚೆನ್ನಾಗೆ ದುಡ್ಡು ತಾಂಬ್ತಾರೆ, ಎಲ್ಲ ಟೈಮಿಂಗ್ಸ್ ನೋಡೇ ಮಾಡೋದು. ಗಳಿಗೆ ಹಾಕಿವ ಅಂತಾರಲ್ಲ ಹಂಗೆ ಅದು ಅವರೆಲ್ಲ ಟೈಮಿಂಗ್ಸ್ ನೋಡಿ ಮಾಡ್ತಾನೆ ಗುಂಡಪ್ಪ. ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಊರಕ್ಕೆ ಕೇಳು ಅಂತ ನನಗಾಗು 7 ಕಳಿಸ್ತಾ. 2 ರೆಡಿಗೆ ಊರ್ರಿ. ಶಾನೆ ಹತ್ರಕ್ಕೆ ಊರ್ಬೇಡ್ರಿ, ಶಾನೆ ಹತ್ರಕ್ಕೆ ಊರಿದೆ ಹತ್ತಿ ಗಿಡ ಬೋಲು ಇದಾಗ್ತವೆ, ಹತ್ತಿ ಹೊಡಿಯಲ್ಲ. 2 ರೆಡಿ ಒಂದಿಟ್ಟು ದೂರ ಊರ್ಬೇಕು. 2 ಬೀಜ ಊರ್ಬೇಕು, ಒಂದು ಹೋದ್ರೂ ಒಂದು ಹೊತ್ಕೆ ಮಂಗಿ. 2 ಬೀಜ ಊರಿರಿ ಹೊತ್ಕೆ ಅಂತಾರೆ. ಸರಿ ಆಯ್ತು ಹೇಳು. ಕಾಪಿ ನನ್ನ ಕಾಸು ಕೊಡನಿ. ಕಾಸು ಹೋಗೋ ಮಾಲೆ ಒಂದು ತೊಟ್ಟು
ಕಾಸಾಗು ಹಿಂಗೆ ಇವಾಗ ತಪ್ಪು ನಿನ್ನ ಕೈಯಾಗೆ ಕಾಪಿ ಕಾಸು ಕೊಡ್ತೀನಿ ಅಂತೀಯ ಕಾಸು ಹೆಂಗೆ ಕೊಡಿ ನೇಮ್ ಮಾಡೋಕ್ಕಾಗತ್ತೆ ಇವತ್ತಿಬ್ರು ಮಾತಾಡಿದ್ದೀವಿ ಇಬ್ಬರು ಸೆನಕ್ಕಾಗಿದ್ದೀವಿ ಒಂದಿಟ್ಟು ಬಾಯಿ ಬೆಚ್ಚಗೆ ಮಾಡ್ಕೊಂಬ ನೀನು ನೇಮ್ ಮಾಡೋಕ್ಕಾಗತ್ತೆ ಒಂದಿಟ್ಟು ಸಿಹಿ ಮಾಡ್ಕೊಂಬನ ಬಾಯಿ ಕಾಪಿ ಕುಡ್ದು. ನಾನು ನಮ್ಮಯ್ಯಪ್ಪ ಇಷ್ಟು ದಿವಸ ದೂರ ಇದ್ವಿ, ಇವಾಗ ನಾನು ನಮ್ಮಯ್ಯಪ್ಪ ಒಂದಾಗ್ಬಿಟ್ವಿ. ಮಾತಾಡಿಸ್ತು ಅಯ್ಯಪ್ಪನು ಸೆನಕ್ಕಾಗೈತೆ ಸವಡಮ್ಮ ಹೋಗಿ ಮಾತಾಡ್ಸಿ ಇಬ್ರು ಒಂದಾಗ್ರಿ. ಬರೀ ಯಾವಾಗಲೂ ಹಿಂಗೆ ದೂರ ಇದ್ರಿ, ಭಾಳ ದಿನದಿಂದ ದೂರ ಆಗಿದ್ರಿ, ಹೋಗ್ರಿ ಅಂತ. ನಾನು ನಮ್ಮ ಬಸಪ್ಪನ ಹಿಂಗೆ ಭಾಳ ದಿನ ದೂರ ಇದ್ವಿ, ಈಗ ಒಂದಾಗಿದ್ದೀವಿ, ನಾವೀಗೆಲ್ಲ ಸೆನಕ ಇದ್ದೀವಿ ಅಂತ ಹೇಳ್ತು. ನಾನು ಅದಕ್ಕೆ ಬಂದು ಮಾತಾಡಿಸ್ದೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.